ನಮಸ್ಕಾರ. ಮೈಸೂರಿನಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. ಇನ್ನೊಂದು ನಿವೇಶನ ವಿಚ್ ಇಸ್ ಫಾರ್ ಸೇಲ್ ಅದಕ್ಕಾಗಿ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನಿವತ್ತಿರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಭಾರತಿ ಎನ್ಕ್ಲೇವ್ ಅಂತ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಇದ್ದೀನಿ. ಸೊ ಮೈಸೂರು ಬೋಗಾದಿ ರಸ್ತೆ ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ಮೈಸೂರು ಮಧ್ಯಭಾಗದಿಂದ ಅಂದರೆ ನಾವು ವಿಲ್ ಟೇಕ್ ಮೈಸೂರು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ತೊಗೊಂಡ್ರೆ ಅಲ್ಲಿಂದ ಈ ಲೊಕೇಶನ್ಗೆ ಇಟ್ಸ್ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ಮತ್ತು ಈ ಭಾರತಿ ಎನ್ಕ್ಲೇವ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈ ಲೇಔಟು ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನಾನು ರಿಯಲ್ ಎಸ್ಟೇಟ್ ಮಾಡಿ ನನಗೆ ಗೊತ್ತಿರುವಂತಹ ವಿಚಾರದ ಪ್ರಕಾರ ಈ ಲೇಔಟು ದಿಸ್ ಇಸ್ ಅಬೌಟ್ 10 years ಓಲ್ಡ್ ಲೇಔಟ್. ಬಹಳಷ್ಟು ಮನೆಗಳು ಇಲ್ಲಿ ಈಗಾಗಲೇ ಕಟ್ಕೊಂಡು ವಾಸ ಇರುವಂತಹ ಲೊಕೇಶನ್ ಇದು. ಇವಾಗ ಏನು ವೆಹಿಕಲ್ ಟ್ರಾಫಿಕ್ ಏನು ಮೂವ್ಮೆಂಟ್ ಆಗ್ತಾ ಇದೆ, ದಿಸ್ ಇಸ್ ಬೋಗಾದಿ ರೋಡ್. ಅಂದರೆ ಮೈಸೂರು ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ದ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂತಂದರೆ ಇದ್ರ ಮುಂಭಾಗದಲ್ಲೇ ಟ್ರೆಂಡ್ಸ್ ಅಂತ ಅಪಾರ್ಟ್ಮೆಂಟ್ ಇದೆ. ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ದು ನೀವು ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಇನ್ನೂ ಕರೆಕ್ಟ್. ಸೊ ಟ್ರೆಂಡ್ಸ್ ಅಪಾರ್ಟ್ಮೆಂಟ್ ಮೈಸೂರು ಅಂತ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಸಿಗುತ್ತೆ. ಆ ಲೊಕೇಶನ್ಗೋಸ್ಕರ ಹೇಳಿದ್ದು. ಅದ್ರ ಮುಂಭಾಗದಲ್ಲೇ ಇರುವಂತಹ ಈ ಲೇಔಟಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತಿರ್ತೀನಿ, ತೋರಿಸಿರಲ್ಲ ಅಂತ ಭಾಳ ಜನ ಕೇಳಿದರೆ. ಸೊ ಅದಕ್ಕೆ ನೋಡಿ ಓವರ್ ಟ್ಯಾಂಕ್ ತೋರಿಸ್ತಾರೆ ಇವಾಗ ಒಂದು ಸರಿ. ಇದು ಈ ಲೇಔಟ್ ಭಾರತಿ ಎನ್ಕ್ಲೇವ್ ಅಂತಲೇ ಬರೆದಿದ್ದಾರೆ ನೋಡಿ, ತೋರಿಸ್ತಾರೆ. ಸೊ ಈ ಲೇಔಟಲ್ಲಿ ಇದಕ್ಕಾಗೆ ಕಟ್ಟಿರುವಂತಹ ಟ್ಯಾಂಕ್ ಇದು. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್ ರೋಡ್. ಇದು ಬೋಗಾದಿ ರಸ್ತೆ ಎಂಟ್ರೆನ್ಸ್ ರೋಡು. ಯಾಕೆ ನಾನು ಇದನ್ನು 2-3 ಸರಿ ಬೋಗಾದಿ ರೋಡ್ ತೋರಿಸಿದೆ, ಎಂಟ್ರೆನ್ಸ್ ತೋರಿಸಿದ್ರೆ 2-3 ಲೇಔಟ್ಗಳನ್ನ ದಾಟಿ ಲೇಔಟ್ ಒಳಗೆ ಹೋಗಬೇಕು, ಅಲ್ಲಿ ಸೈಟ್ ಇರುತ್ತೆ ಅಂತಾರೆ. ನೋಡಿ ಇದೇನಿದೆ, ಇದು ಅರೌಂಡ್ 50 feet ರೋಡ್ ಇದೆ. ಇದು ದಿಸ್ ಇಸ್ ಎಂಟ್ರೆನ್ಸ್ ಆಫ್ ದಿ ಲೇಔಟ್. ಇಲ್ಲೇ ಮುಂಭಾಗದಲ್ಲೇ ಇರುವಂತಹ ಸೇಲ್ಗೆ ಒಂದು ಸೈಟ್ ಇದೆ. ಸೊ ಎಲೆಕ್ಟ್ರಿಸಿಟಿ ನೀವು ನೋಡ್ಬೋದು, ಈಗಾಗಲೇ ಎಲೆಕ್ಟ್ರಿಸಿಟಿ ತೋರಿಸ್ತಾರೆ, ಅದು ತೋರಿಸ್ಬಿಡ್ತಾರೆ ನೋಡಿ. ಎಲೆಕ್ಟ್ರಿಸಿಟಿ ಈಗಾಗಲೇ ಇದೆ. ನನ್ನ ಪ್ರಕಾರ ಸರಿಸುಮಾರು ಒಂದು 40-50 ಮನೆಗಳಿದೆ ಈ ಲೇಔಟು. ಏನು ಭಾರತಿ ಎನ್ಕ್ಲೇವ್ ಅಂತ ಹೇಳ್ತೀನಿ, 30-40 ಮನೆಗಳಿದೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕುಡಿಯೋ ನೀರಿಗೆ ಟ್ಯಾಂಕ್ ಇದೆ. ಸೊ 24 hours ನೀರು ಸರಬರಾಜು ವ್ಯವಸ್ಥೆ ಇದೆ. ವಾಟರ್ ಸಪ್ಲೈ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, STP ಅಂದರೆ ಸುವೇಜ್ನ ಹೋಗಿ ಒಂದು ಕಡೆ ಅಂದರೆ ಮನೆಯಿಂದ ಬರುವಂತಹ ಹೊರಬರುವಂತಹ ನೀರೇನಿರುತ್ತೆ ಅಂದರೆ ಎಕ್ಸಿಟ್ ವಾಟರ್ ಏನಾಗುತ್ತೆ ಮನೆಯಿಂದ, ಅದೆಲ್ಲ ಅಂಡರ್ಗ್ರೌಂಡಲ್ಲಿ ಹೋಗಿ ಒಂದು ಕಡೆ ಶೇಖರಣೆ ಆಗುತ್ತೆ. ಸೊ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ. ಬಾಕ್ಸ್ ಟೈಪ್ ಡ್ರೈನು, ಏನಕ್ಕೆ ಮಳೆ ನೀರು ಬಂದರೆ ಎಕ್ಸಿಟ್ ಆಗಬೇಕು. ಬಾಕ್ಸ್ ಟೈಪ್ 2 ಕಡೆಗೂ ಮಾಡಿದ್ದಾರೆ. ಇಲ್ಲೂ ಇದೆ ನೋಡಿ, ಅಲ್ಲಿ ಪಾರ್ಕ್ ಇದೆ, ಪಾರ್ಕ್ ಪಕ್ಕದಲ್ಲೂ ಪಾರ್ಕ್ ಅಂತ ಮಾಡಿದ್ದಾರೆ, ಪಾರ್ಕ್ ಪಕ್ಕದಲ್ಲೂ ಬಾಕ್ಸ್ ಟೈಪ್ ಡ್ರೈನ್ ಮಾಡಿದ್ದಾರೆ. ಸೊ ಟಾರ್ ರೋಡ್ ಇದೆ, ಕನೆಕ್ಟಿವಿಟಿ ಇದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಮೂಡ ಖಾತಾ, ಮೂಡ ಕಂದಾಯ, ಮತ್ತು ಇಲ್ಲಿ ನಾವು ಒಂದು ಮನೆ ಕಟ್ಟಬೇಕು, ನಮಗೆ ಪ್ಲ್ಯಾನ್ ಅಪ್ರೂವಲ್ ಎಲ್ಲಿಂದ ಸಿಗುತ್ತೆ ಅಂದರೆ ಮೂಡಾಯಿಂದನೇ ನಿಮಗೆ ಪ್ಲ್ಯಾನ್ ಅಪ್ರೂವಲ್ ಸಿಗುವಂಥದ್ದು. ಬ್ಯಾಂಕ್ ಲೋನ್ ಆಗುತ್ತಾ ಇದಕ್ಕೆ? ಖಂಡಿತವಾಗ್ಲೂ ನೀವು ಸೈಟ್ ಇದೆ ಅಂತಂದರೆ ಮೈಸೂರಲ್ಲಿ ಈ ಜಾಗದಲ್ಲಿ ಸೈಟ್ ಇದೆ ಅಂತಂದರೆ ಇದಕ್ಕೆ 75% ಖಂಡಿತವಾಗ್ಲೂ ಬ್ಯಾಂಕ್ ಲೋನ್ ಆಗುತ್ತೆ. ಭಾಳಷ್ಟು ಜನ ಇನ್ನೊಂದು ವಿಚಾರ ಕೇಳಿದ್ರಿ, ಸ್ವಲ್ಪ ಸಾಯಿಲ್ ಬಗ್ಗೆ. ಅಂದರೆ ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ, ಹಾರ್ಡ್ ಸಾಯಿಲ, ಸಾಫ್ಟ್ ಸಾಯಿಲ, ಮಿಡ್ ರೇಂಜ್ ಸಾಯಿಲ, ಲೂಸ್ ಸಾಯಿಲ ಅಂತ. ಈ ಭಾಗದಲ್ಲಿ ಎಲ್ಲೂ ಸಹ ನಿಮಗೆ ಕೆರೆಗಳಿದ್ದು ಲೂಸ್ ಸಾಯಿಲ್ ಇಲ್ಲ, ಎಲ್ಲ ಮೀಡಿಯಮ್ ಸಾಯಿಲು, ಅಂದರೆ ಮನೆ ಕಟ್ಟಲಿಕ್ಕೆ ಯೋಗ್ಯವಾಗಿರುವಂತಹ ಜಾಗ. ಮತ್ತು ಇಲ್ಲಿಂದ ನಾವು ಮನೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇದ್ದೀವಿ, ವಾಟ್ ಇಸ್ ದ ಸ್ಕೋಪ್ ಆಫ್ ಎನ್ಹ್ಯಾನ್ಸ್ಮೆಂಟ್ ಆಫ್ ಸೈಟ್ ಇನ್ ಮೈಸೂರು ಅಟ್ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಅಂತ ಭಾಳಷ್ಟು ಜನ ಕೇಳ್ತೀರಿ. ನೋಡಿ, ಒಂದು ಕನೆಕ್ಟಿವಿಟಿ ತೋರಿಸಿದ್ದೀನಿ ನಾನು ನಿಮಗೆ. ದಿಸ್ ಇಸ್ ವಾಟ್ ಈಸ್ ಅಪ್ರಿಸಿಯೇಷನ್, ದಿಸ್ ಇಸ್ ವಾಟ್ ಈಸ್ ನೀಡೆಡ್ ಫಾರ್ ಅಪ್ರಿಸಿಯೇಷನ್ ಆಫ್ ಎನಿ ಸೈಟ್ಸ್ ಇನ್ ಎನಿ ಪಾರ್ಟ್ ಆಫ್ ಮೈಸೂರು. ಸೊ ಕನೆಕ್ಟಿವಿಟಿ ಇರಬೇಕು ಫಸ್ಟು. ಕರೆಕ್ಟಾಗಿ ಕನೆಕ್ಟಿವಿಟಿ ಇಲ್ಲ ಅಂತಂದರೆ ರೇಟ್ಗಳು ಬೇಗ ಎನ್ಹ್ಯಾನ್ಸ್ ಆಗಲ್ಲ. ಎರಡನೇದು ಸ್ಕೂಲ್ಗಳು, ಕಾಲೇಜು, ಆಮೇಲೆ ಶಾಪಿಂಗ್ ಸೆಂಟ್ರು, ಡಾಕ್ಟರ್ ಕ್ಲಿನಿಕ್ಕು, ಆಮೇಲಿಂದ ಬ್ಯಾಂಕ್ಗಳು, ATM, ಮೆಡಿಕಲ್ ಶಾಪು, ಇವೆಲ್ಲ ಹತ್ತಿರ ಇರಬೇಕು. ಪೆಟ್ರೋಲ್ ಬಂಕು ಹತ್ತಿರ ಇರಬೇಕು. 1-2 ಸ್ಕೂಲ್ಗಳಿರಬೇಕು. ನೋಡಿ ತೋರಿಸ್ತೀನಿ, ಹೊಸ ಸ್ಕೂಲ್ ಇದೆ ಮುಂಭಾಗದಲ್ಲೇ, ಒಂದು ಭಾಳ ಅದ್ಧೂರಿಯಾಗಿ ಕಟ್ಟಿರುವಂತಹ ಬ್ರ್ಯಾಂಡ್. ಈಗ ಸೊ ಪಕ್ಕದಲ್ಲೇ ಸ್ಕೂಲ್ ಇದೆ, ಅದ್ರ ಮುಂದ್ಗಡೆ ಟ್ರೆಂಡ್ಸ್ ಅಪಾರ್ಟ್ಮೆಂಟ್ ಇದೆ, ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ ನೋಡಿ, ಅದು ತೋರಿಸ್ತಾರೆ. ಒಂದು ಪೆಟ್ರೋಲ್ ಬಂಕ್ ಕಾಣುತ್ತೆ ನೋಡಿ, ಅದೇ ಪೆಟ್ರೋಲ್ ಬಂಕ್ ರೋಡು. ಸೊ ಮನೆ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿರುವ ನಿಮಗೆ ಸೈಟನ್ನು ಬಂಡವಾಳ ಹಾಕಿದ್ದೀನಿ, ನನ್ನ ಸೈಟ್ ಮೇಲೆ ಮುಂಬರೋ ದಿವಸಗಳು ಒಂದು 5 ವರ್ಷ ಇಟ್ಕೋತೀನಿ ನಾನು ಇಲ್ಲಿ ಸೈಟ್ನ ಅಂತಂದರೂ ಸಹ ಭಾಳ ಕರೆಕ್ಟಾಗಿದೆ. ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಅಕ್ಕಪಕ್ಕ ಮನೆ ಇದೆಯಾ ಸುಪ್ರೀತ್? ಮನೆಗಳೇ ಇಲ್ವಾ? ನೋಡಿ ಇವಾಗ ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಭಾಳಷ್ಟು ಮನೆಗಳಿದೆ. ಇದೇನು ಈ ರೋಡಲ್ಲಿ ಅಬೌಟ್ 200 meters ಹೋದರೆ ಬೇಜಾನ್ ಮನೆಗಳು ಕಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ಈಗಾಗಲೇ 40 ಮನೆಗಿಂತ ಹೆಚ್ಚು ಮನೆಗಳಿದೆ. ಸೊ ದಿಸ್ ಪ್ರಾಪರ್ಟಿ ಇಲ್ಲಿ 30-50 ಒಂದು ಸೈಟ್ ಸೇಲ್ಗಿದೆ.
ರೇಟು, ಲೊಕೇಶನ್ನು, ಡೀಟೇಲ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನೇನಾರು ಬೇಕು ನಮಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂತ ಹೇಳಿದ್ದೀನಿ, ಒಂದು ಟ್ರೆಂಡ್ಸ್ ಅಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿ, ಇಲ್ಲಾಂದರೆ ಭಾರತಿ ಎನ್ಕ್ಲೇವ್ ಅಂತ ಟೈಪ್ ಮಾಡಿದ್ರೂ ಸಿಗುತ್ತೆ, ಭೋಗಾದಿ ರಸ್ತೆ ಅಂತ. ಸೊ ಇದೆರಡರ ಬಗ್ಗೆ ನಿಮ್ಗೆ ಏನೋ ಡೀಟೇಲ್ಸ್ ಏನಾರ ನಾನು ಮಿಸ್ ಆಗಿದ್ದು, ನೀವು ನನಗೆ ಡೀಟೇಲ್ಸ್ ವಿಚವಾಗಿ ಇನ್ನೂ ಸ್ವಲ್ಪ ಮಾಹಿತಿ, ವಿವರ, ಪ್ರಾಪರ್ಟಿ ವಿಸಿಟು ಎಲ್ಲ ಬೇಕು ಅಂದಾಗ ನನಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಜಾಗದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.